Hi dear students, welcome to our English class. Today we are going to study about a sentence. Already you studied this topic. Today once again we are going to study about it. Already you know that what do you mean by a sentence? Sentence means it is a group of words which gives a complete meaning or a sense is called a sentence. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಸೆಂಟೆನ್ಸ್ ಅಂದರೆ ಏನು ಅನ್ನೋದನ್ನು ಕಲ್ತಿದ್ದೀರಿ. ಕನ್ನಡದಲ್ಲಿ ಇದನ್ನು ನಾವು ವಾಕ್ಯ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿಯೂ ಕೂಡ ನೀವು ಈಗ ಕಲ್ತಿದ್ದೀರಿ ಮತ್ತು ಇಂಗ್ಲೀಷ್ನಲ್ಲಿಯೂ ಕೂಡ ಕಲ್ತಿದ್ದೀರಿ. ಸೆಂಟೆನ್ಸ್ ಅಂದರೆ it is a group of words which gives a complete meaning or a sense is called a sentence. ಯಾವ ಒಂದು ಪದಗಳ ಸಮೂಹ ಸಂಪೂರ್ಣ ಅರ್ಥವನ್ನು ನೀಡ್ತಾ ಇರುತ್ತನೋ ಅದನ್ನು ನಾವೇನಂತೀವಿ ಅಂದರೆ ವಾಕ್ಯ ಅಂತ ಹೇಳಿ ಕರಿತೀವಿ. ವಿಚ್ ಗಿವ್ಸ್ ಅ ಕಂಪ್ಲೀಟ್ ಮೀನಿಂಗ್, ಗ್ರೂಪ್ ಆಫ್ ವರ್ಡ್ಸ್ ಅಂದರೆ ಪದಗಳ ಸಮೂಹ, ಗುಂಪು ಇರುತ್ತೆ. ಆ ಒಂದು ಗುಂಪು ಏನಪ್ಪ ಅಂದ್ರೆ ನಮಗೆ ಅದನ್ನು ನಾವು ಓದಿದಾಗ ಅದು ನಮಗೊಂದು ಅರ್ಥವನ್ನು ಕೊಡ್ತಾ ಇರುತ್ತೆ. ಕಂಪ್ಲೀಟ್ ಮೀನಿಂಗ್ ಅಂದರೆ ಸಂಪೂರ್ಣ ಅರ್ಥ. ಸೆನ್ಸ್ ಅಂದರೆ ಒಂದು ತಿಳುವಳಿಕೆ, ನಮಗೂ ಏನೋ ಒಂದು ಭಾವನೆ ಬರುತ್ತೆ. ಅದನ್ನು ಓದಿದ ಕೂಡಲೇ ಇದು ಹಿಂಗಪ್ಪ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಅಂತಹದನ್ನು ನಾವೇನಂತೀವಿ ಅಂದರೆ ವಾಕ್ಯ ಅಂತ ಹೇಳಿ ಕರಿತೀವಿ. ಸೊ ಆ ಒಂದು ವಾಕ್ಯಕ್ಕೆ ಇಲ್ಲಿ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕಿರಣ್ ಗೋಸ್ ಟು ಸ್ಕೂಲ್. ಕಿರಣ್ ಅನ್ನುವಂಥ ಒಬ್ಬ ಹುಡುಗ ಶಾಲೆಗೆ ಹೋಗುತ್ತಾನೆ ಅನ್ನುವಂಥದ್ದು ಒಂದು ವಾಕ್ಯ. ಕವಿತಾ ರೋಟ್ ಅ ಲೆಟರ್. ಕವಿತಾ ಪತ್ರವನ್ನು ಬರೆದಿದ್ದಾಳೆ. ಹೌದಾ? ವಿ ಆರ್ ಪ್ಲೇಯಿಂಗ್ ಕಬಡ್ಡಿ. ನಾವು ಕಬಡ್ಡಿಯನ್ನು ಆಡುತ್ತಾ ಇದ್ದೇವೆ. ರಾಕೇಶ್ ಈಸ್ ಸಿಂಗಿಂಗ್ ಅ ಸಾಂಗ್. ರಾಕೇಶ್ ಅನ್ನುವಂತಹ ಒಬ್ಬ ಹುಡುಗ ಹಾಡನ್ನು ಹಾಡ್ತಾ ಇದ್ದಾನೆ. ಈ ರೀತಿಯಾಗಿ ಇವೆಲ್ಲವೂ ಏನಪ್ಪ ಅಂದರೆ ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರೆಸ್ಕೊಳ್ತಾವೆ. ಇಲ್ಲಿ ದಿಸ್ ಈಸ್ ಅ ಬುಕ್ ಇದು ಅಫರ್ಮೇಟಿವ್ ಅಂದರೆ ಸಕಾರಾತ್ಮಕ, ಹೌದು ಈ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹದನ್ನು ಸೂಚಿಸುವಂತಹದನ್ನು ನಾವೇನಪ್ಪ ಅಂದರೆ ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಸಕಾರಾತ್ಮಕ, ಕನ್ನಡದಲ್ಲಿ ಸಕಾರಾತ್ಮಕ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಅ ಬುಕ್, ಇದು ಒಂದು ಪುಸ್ತಕ ಇದೆ ಅಂತ ಹೇಳಿ ನಾವು ಹೇಳ್ತೀವಿ. ಅದೇ ರೀತಿ ಅದನ್ನು ನಾವು ನೆಗೆಟಿವ್ ಮಾಡ್ತೀವಿ. ಏನು ನೆಗೆಟಿವ್ ಮಾಡಲಿಕ್ಕೆ, ನೆಗೆಟಿವ್ ಅಂದರೆ ನಕಾರಾತ್ಮಕ, ಇಲ್ಲ ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತದು. ಏನು ಯಾವ ಒಂದು ಪದಗಳನ್ನು ನಾವು ಬಳಸ್ತೀವಪ್ಪ, ನಕಾರಾತ್ಮಕವಾಗಿ ನಾವು ಯಾವುಗಳನ್ನು ಬಳಸ್ತೀವಿ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಇಲ್ಲ ಅನ್ನುವುದನ್ನು ಬಳಸ್ತೀವಿ. ಇಂಗ್ಲೀಷ್ನಲ್ಲಿ ನಾವು ಯಾವ್ಯಾವ ಪದಗಳನ್ನು ಬಳಸ್ತೀವಿ ಅಂದರೆ ನೋ, ನಾಟ್, ನೆವರ್ ಅನ್ನುವಂತಹ ಒಂದು ಪದಗಳನ್ನು ನಾವು ಬಳಸ್ತೀವಿ. ಅದೇ ರೀತಿ ನಾಟ್ ಅನ್ನುವುದನ್ನು ಬಳಸಿಕೊಂಡು ಇಲ್ಲಿ ಕೆಲವೊಂದು ನೆಗೆಟಿವ್ ಸೆಂಟೆನ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೀವಿ. ದಿಸ್ ಈಸ್ ನಾಟ್ ಅ ಬುಕ್, ಇದು ಪುಸ್ತಕ ಅಲ್ಲ ಅನ್ನುವುದನ್ನು. He is a chess player. So he is not a chess player. ಅವನು ಆಟಗಾರನಲ್ಲ. ಯಾವ ಆಟಗಾರನಲ್ಲಪ್ಪ? ಚೆಸ್ ಆಟಗಾರನಲ್ಲ ಅಂತ. ಅದೇ ರೀತಿ ಆರ್ ಯು ಗೋಯಿಂಗ್ ಟು ಪಿಕ್ನಿಕ್, ಆರಂಟ್ ಯು ಗೋಯಿಂಗ್ ಟು ಪಿಕ್ನಿಕ್. ಹೋಗ್ತಾ ಇಲ್ಲ ಪಿಕ್ನಿಕ್, ನೀ ಹೋಗ್ತಾ ಇದೆಯೇನೋ ಅಂತ ಹೇಳಿ ಕೇಳ್ತೀವಿ. ಅದೇ ರೀತಿ ಹೋಗ್ತಾ ಇಲ್ಲನು, ಪಿಕ್ನಿಕ್ ನೀನು ಹೋಗ್ತಾ ಇಲ್ಲನು ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಕೇಳ್ತೀವಿ. ಹ್ಯಾಸ್ ಹೀ ಗಿವನ್ ದ ಬುಕ್, ಅವನು ಪುಸ್ತಕ ಕೊಟ್ಟನು ಅಂತ. ಹ್ಯಾಸಂಟ್ ಹೀ ಗಿವನ್ ದ ಪುಸ್ತಕ, ಇನ್ನೂ ಪುಸ್ತಕ ಕೊಟ್ಟಿಲ್ಲನು ಅವನು ಅನ್ನುವಂತಹದನ್ನು ನಾವು ಇಲ್ಲಿ ಕೇಳ್ತೀವಿ. ಈ ರೀತಿಯಾಗಿ ಅಫರ್ಮೇಟಿವ್ ಮತ್ತು ನೆಗೆಟಿವ್, ಅದನ್ನು ನಾವು ಇಂಗ್ಲೀಷ್ನಲ್ಲಿ ಏನಂತೀವಿ ಅಂದರೆ ಅಫರ್ಮೇಟಿವ್ ಮತ್ತು ನೆಗೆಟಿವ್. ಅಫರ್ಮೇಟಿವ್ ಅಂದರೆ ಸಕಾರಾತ್ಮಕ, ನೆಗೆಟಿವ್ ಅಂದರೆ ನಕಾರಾತ್ಮಕ ಅಂತ ಹೇಳಿ. ಇನ್ನು ಟೈಪ್ಸ್ ಆಫ್ ಅ ಸೆಂಟೆನ್ಸಸ್, ವಾಕ್ಯದ ಪ್ರಕಾರಗಳು. ಟೈಪ್ಸ್ ಆಫ್ ಅ ಸೆಂಟೆನ್ಸ್, ವಾಕ್ಯದ ಪ್ರಕಾರಗಳು ಯಾವ್ಯಾವಪ್ಪ?
4 ಪ್ರಕಾರದ ವಾಕ್ಯಗಳನ್ನು ನಾವು ಅಧ್ಯಯನವನ್ನು ಮಾಡ್ತೀವಿ. ಒಂದನೇದು ಅಸರ್ಟಿವ್ ಸೆಂಟೆನ್ಸ್, ಎರಡನೇದು ಇಂಟ್ರಾಗೇಟಿವ್ ಸೆಂಟೆನ್ಸ್, ಮೂರನೇದು ಇಂಪರೇಟಿವ್ ಸೆಂಟೆನ್ಸ್, ನಾಲ್ಕನೇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಸರಳ ಅಥವಾ ಸಾಮಾನ್ಯ ವಾಕ್ಯ, ಕನ್ನಡದಲ್ಲಿ ಸರಳ ಅಥವಾ ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರಿತೀವಿ. ಇನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಪ್ರಶ್ನಾರ್ಥಕ ವಾಕ್ಯ. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಆಜ್ಞಾರ್ಥಕ ವಾಕ್ಯ. ಎಕ್ಸ್ಕ್ಲಮೇಟರಿ ಭಾವಸೂಚಕ ಅಥವಾ ಉದ್ಗಾರವಾಚಕ ವಾಕ್ಯ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಇಂಗ್ಲೀಷ್ನಲ್ಲಿ 4 ಪ್ರಕಾರದ ವಾಕ್ಯಗಳನ್ನು ಅಧ್ಯಯನವನ್ನು ಮಾಡ್ತೀವಿ. ಅವುಗಳನ್ನು ವಿವರವಾಗಿ ಅಧ್ಯಯನವನ್ನು ಮಾಡೋಣ ಸ್ಟೂಡೆಂಟ್ಸ್. ಒಂದೊಂದಾಗಿ ಒನ್ ಬೈ ಒನ್ we are going to study the types of sentence. First one is assertive sentence. Assertive sentence ಅಂದರೆ ಸರಳ ಅಥವಾ ಸಾಮಾನ್ಯ ವಾಕ್ಯ. ಸರಳ ಅಥವಾ ಸಾಮಾನ್ಯ ವಾಕ್ಯ ಅಂದರೆ ಎಂಥದ್ದು ಅನ್ನೋದನ್ನು ಇಲ್ಲಿ ಮೊದಲಿಗೆ ಅಧ್ಯಯನವನ್ನು ಮಾಡೋಣ. ಓಕೆ. Assertive sentence, a sentence that make a statement or a assertion is called a declarative or a assertive sentence. ಅಸರ್ಟಿವ್ ಸೆಂಟೆನ್ಸನ್ನು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತಲೂ ಕೂಡ ನಾವು ಕರಿತೀವಿ. ಏನಪ್ಪ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ವಿಚ್ ಮೇಕ್ಸ್ ಅ ಸ್ಟೇಟ್ಮೆಂಟ್ ಆರ್ ಅಸರ್ಷನ್. ಸ್ಟೇಟ್ಮೆಂಟ್ ಅಂದರೆ ಏನು, ಅಸರ್ಷನ್ ಅಂದರೆ ಏನು? ಅಸರ್ಷನ್ ಅಂದರೆ ನಾವು ದಿನನಿತ್ಯ ಮಾತನಾಡುವಂತಹ ಒಂದು ಮಾತುಗಳು. ನಾವು ಏನೋ ಒಂದು ವಿಷಯವನ್ನು ಏನು ಮಾತಾಡ್ತೀವಲ್ಲ ಆ ಒಂದು ವಿಷಯವನ್ನು ನಾವೇನ್ತೀವಿ ಅಸರ್ಷನ್ ಅಂತ ಹೇಳಿ ಕರಿತೀವಿ. ಇನ್ನು ಸ್ಟೇಟ್ಮೆಂಟ್ ಅಂದರೆ ಹೇಳಿಕೆಗಳು. ಎಂಥವುಗಳನ್ನು ನಾವು ಹೇಳಿಕೆಗಳು ಅಂತೀವಿ ಅನ್ನೋದನ್ನು ನಮ್ಮ ಒಂದು ಉದಾಹರಣೆಯಲ್ಲಿ ನಾವು ನೋಡೋಣ. ಯಾವ ವಾಕ್ಯವು ಹೇಳಿಕೆಗಳನ್ನು ಅಥವಾ ಒಂದು ವಿಷಯವನ್ನು ಅಥವಾ ನಮ್ಮ ಸಾಮಾನ್ಯ ಮಾತುಗಳನ್ನು ಸೂಚಿಸುವಂತಹದ್ದಾಗಿರುತ್ತದೆಯೋ ಅದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಅ ಸೆಂಟೆನ್ಸ್ that make a statement or a assertion is called a declarative or assertive sentence. So ಉದಾಹರಣೆ ಏನೇನಪ್ಪ, we attend classes regularly. ನಾವೀಗ ಪ್ರತಿದಿನ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ನಾವಿಲ್ಲಿ ಸಾಮಾನ್ಯವಾದಂತಹ ಒಂದು ವಾಕ್ಯವನ್ನು ಹೇಳಬಹುದು. ಇದೊಂದು ಏನಪ್ಪ ಅಂದ್ರೆ ನಮ್ಮ ಸಾಮಾನ್ಯ ಒಂದು ಮಾತಿದೆ, ನಮ್ಮದೊಂದು ವಿಷಯ ಇದೆ, ಕ್ಲಾಸ್ ಅಟೆಂಡ್ ಆಗಕತ್ತೀವಿಲ್ಲ ಅನ್ನೋದು ರವಿ ಈಸ್ ಗೋಯಿಂಗ್ ಟು ಬಾಗಲಕೋಟ್. ಇವತ್ತೇನು ಮಾಡತ್ತನಪ್ಪ, ರವಿ ಬಾಗಲಕೋಟೆಗೆ ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಒಂದು ವಿಷಯ. ಮಹೇಶ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಮಹೇಶ್ ಏನಾಗ್ಯಾನಪ್ಪ, ನನ್ನ ಆತ್ಮೀಯ ಗೆಳೆಯ ಆಗ್ಯಾನ ಅನ್ನುವಂಥದ್ದನ್ನು ಹೇಳ್ತೀವಿ. ಹ್ಯೂಮನ್ ಬ್ಲಡ್ ಈಸ್ ರೆಡ್. ಸೊ ಸಿ ಹಿಯರ್, ಹ್ಯೂಮನ್ ಬ್ಲಡ್ ಈಸ್ ರೆಡ್. ಮಾನವನ ರಕ್ತ ಕೆಂಪಾಗಿದೆ. ಇದೊಂದು ಹೇಳಿಕೆ ಇದೆ, ಸ್ಟೇಟ್ಮೆಂಟ್. ಯೂನಿವರ್ಸಲ್ ಟ್ರುತ್ ಅಂತ ಹೇಳಿ ಕರಿತೀವಿ, ಸರ್ವಕಾಲಿಕ ಸತ್ಯ. ಯೂನಿವರ್ಸಲ್ ಟ್ರುತ್ ಅಂದರೆ ಸರ್ವಕಾಲಿಕ ಸತ್ಯ, ಎಂದೂ ಕೂಡ ಬದಲಾಗದೇ ಇರುವಂಥದ್ದು. ಮನುಷ್ಯ ಏನಪ್ಪ ಅಂದರೆ ಸಾವಿರಾರು ವರ್ಷಗಳಾಯ್ತು ಭೂಮಿ ಮ್ಯಾಗಿರಾಕತ್ತೆ, ಆಗಿನಿಂದ ಈಗಿನವರೆಗೂ ಕೂಡ ಏನಪ್ಪ ಅಂದರೆ ಮನುಷ್ಯನ ರಕ್ತ ಏನಾಗೈತಿ, ಕೆಂಪಾಗೈತಿ. ಮನುಷ್ಯನ ರಕ್ತ ಯಾಕೆ ಕೆಂಪಾಗೈತಿ ಸರ, ಉಳಿದದ್ದು ತುರ್ನು ಎಲ್ಲ ಕೆಂಪಾಗ್ಯಾವಲ್ರಿ ಅನ್ನಬೋದು. ಆದರೆ ಎಲ್ಲ ಒಂದು ಪ್ರಾಣಿ ಅಥವಾ ಪಕ್ಷಿ ಅಥವಾ ಇನ್ನುಳಿದಂತಹ ಕ್ರಿಮಿಕೀಟಗಳೇನಿದಾವೋ ಅಂತಹ ಒಂದು ಕ್ರಿಮಿಕೀಟಗಳಾಗಲಿ, ಪಕ್ಷಿ ಆಗಲಿ, ಪ್ರಾಣಿ ಆಗಲಿ, ಕೆಲವೊಂದು ಥರ ರಕ್ತ ಏನಪ್ಪ ಅಂದರೆ ಕೆಂಪಾಗಿಲ್ಲ. ಆದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂತಹ ಒಬ್ಬ ಮನುಷ್ಯನ ರಕ್ತ ಏನಾಗೈತಿ, ಕೆಂಪಾಗೈತಿ. ಮ್ಯಾಲ ಮೈ ಬಣ್ಣ ಎಂಥದ್ದಾದರೂ ಇರಬಹುದು. ಏನು ಆಫ್ರಿಕಾದಾಗ ನಾವು ನೋಡಿದ್ದೀವಿ ಅಂದರೆ ಎಲ್ಲರೂ ಏನಪ್ಪ ಅಂದ್ರೆ ಕರಿ ಇದ್ಲಿಗತೆ ಇರ್ತಾರೆ. ಅದ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ, ಅಮೇರಿಕಾ, ಇಂಗ್ಲೆಂಡ್ ಇಲ್ಲೆಲ್ಲ ನೋಡಿದ್ದೀವಿ ಅಂದ್ರೆ ಅವ್ರು ಏನಾಗಿರ್ತಾರೋ ಬಿಳಿ ಹಲ್ಲಿಗತೆ ಇರ್ತಾರೆ. ಆದ್ರೂ ಕೂಡ ಏನಪ್ಪ ಅಂದ್ರೆ ಅವ್ರದ್ದು ರಕ್ತ ಅವ್ರದ್ದು ಕೆಂಪ ಇರ್ತೈತಿ. ಹಾಗಾಗಿ ಹ್ಯೂಮನ್ ಬ್ಲಡ್ ಈಸ್ ರೆಡ್. ಅದೇ ರೀತಿ ಪ್ರಾಣಿಗಳ ಏನಪ್ಪ ಅಂದ್ರೆ ಕೆಲವೊಂದು ಪ್ರಾಣಿಗಳು ಅಂದರೆ ಈಗ ನೀವು ಸುತ್ತಮುತ್ತ ಏನಪ್ಪ ಅಂದ್ರೆ ನವಿಲುಗಳನ್ನು ನೋಡ್ತೀರಿ, ನವಿಲುಗಳ ರಕ್ತ ಏನಪ್ಪ ಅಂದ್ರೆ ಕೆಂಪಾಗಿರುವುದಿಲ್ಲ. ಅದೇ ರೀತಿ ಇನ್ನುಳಿದಂತಹ ಪ್ರಾಣಿ ಪಕ್ಷಿಗಳದಾವ. ಹಾಗಾಗಿ
ನಾವು ಹ್ಯೂಮನ್ ಬ್ಲಡ್ ಈಸ್ ರೆಡ್, ಇದೊಂದು ಯೂನಿವರ್ಸಲ್ ಟ್ರುತ್. ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ. ನಾವು ಪ್ರತಿನಿತ್ಯ ನೋಡ್ತೀವಿ ಸೂರ್ಯ ಏನಪ್ಪ ಅಂದರೆ ಪೂರ್ವದಲ್ಲಿಯೇ ಉದಯಿಸ್ತಾನೆ. ಎಂದೂ ಒಂದು ದಿವಸನೂ ಏನಪ್ಪ ಅಂದರೆ ಪಶ್ಚಿಮದಾಗ ಉದಯಿಸಿಲ್ಲ. ಪ್ರತಿನಿತ್ಯ ನಾವೇನಪ್ಪ ಅಂದರೆ ಪೂರ್ವದಲ್ಲಿ ಉದಯಿಸುವುದನ್ನು ನೋಡ್ತೀವಿ. ಸೊ ಇಂಥವುಗಳು ಏನಾಗ್ತಾವ ಅಂದರೆ ಯೂನಿವರ್ಸಲ್ ಟ್ರುತ್, ಇವುಗಳನ್ನು ನಾವು ಹೇಳಿಕೆಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿ ಸಂಗೀತ ಡಸ್ ನಾಟ್ ಸಿಂಗ್ ಅ ಸಾಂಗ್, ಸಂಗೀತ ಏನಪ್ಪ ಅಂದರೆ ಹಾಡನ್ನು ಹಾಡುವುದಿಲ್ಲ. ಈ ಒಂದು ಅಸರ್ಟಿವ್ ಸೆಂಟೆನ್ಸ್ ಒಳಗೆ ಏನು ಮಾಡ್ತೀವಿ ಅಂದರೆ ನಾವು ಸಾಮಾನ್ಯವಾಗಿ ಅಫರ್ಮೇಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಏನಾಗ್ಯಾವು ಈ ಒಂದು 3 ಉದಾಹರಣೆಗಳು ಅಫರ್ಮೇಟಿವ್ ಸೆಂಟೆನ್ಸ್ ಆಗ್ಯಾವ, ಸಕಾರಾತ್ಮಕವಾದಂತಹ ವಾಕ್ಯಗಳಾಗ್ಯಾವ. ಇದು ಒಂದು ಏನಾಗೈತಪ್ಪ ಅಂದರೆ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಆಗೈತಿ. ಎರಡೂ ಪ್ರಕಾರದ ಒಂದು ವಾಕ್ಯಗಳನ್ನು ನಾವೇನು ಮಾಡ್ತೀವಿ ಅಂದರೆ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಬಳಸ್ತಾ ಇದ್ದೀವಿ. ಇದಿಷ್ಟು ಅಸರ್ಟಿವ್ ಸೆಂಟೆನ್ಸ್ನ ಒಂದು ಮಾಹಿತಿ. ಇನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಸರ್ವೇ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಏನು, ಪ್ರಶ್ನೆಯನ್ನು ಕೇಳುವಂತಹ ಒಂದು ವಾಕ್ಯವನ್ನು ನಾವು ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇಂಗ್ಲೀಷ್ ಒಳಗೆ ಸೆಂಟೆನ್ಸ್ ದ್ಯಾಟ್ ಆಸ್ಕ್ಸ್ ಅ ಕ್ವಶನ್ ಈಸ್ ಕಾಲ್ಡ್ ಅನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಕನ್ನಡದಾಗ ಏನಾಯ್ತೋ ಅದನ್ನು ನಾವಿಲ್ಲಿ ಇಂಗ್ಲೀಷ್ದಾಗ ಬರ್ದೀವಿ. ಏನು, ಯಾವ ವಾಕ್ಯವು ಪ್ರಶ್ನೆಯನ್ನು ಕೇಳುವಂತಹದ್ದಾಗಿರುತ್ತದೆಯೋ ಅದನ್ನು ನಾವೇನು ಮಾಡ್ತೀವಿ ಅಂದರೆ ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳಿ ಕರಿತೀವಿ. ಯಾವ ವಾಕ್ಯವು ಪ್ರಶ್ನೆಯನ್ನು ಕೇಳುವಂತಹದ್ದಾಗಿರುತ್ತದೆಯೋ ಅದನ್ನು ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಏನಪ್ಪ ಅಂದರೆ 3 ಪ್ರಕಾರದ ಪ್ರಶ್ನಾರ್ಥಕಗಳನ್ನು ನಾವು ಬಳಕೆ ಮಾಡ್ತೀವಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗೆ 3 ಪ್ರಕಾರದ ಪ್ರಶ್ನೆ ಯಾವ್ಯಾವು? ಮೊದಲನೇದು WH ವರ್ಡ್ಸ್, ಆನಂತರ ಎಸ್ ಆರ್ ನೋ ಕ್ವಶನ್ಸ್, ಟ್ಯಾಗ್ ಕ್ವಶನ್ಸ್. 3 ಪ್ರಕಾರದಗಳು. WH ಅಂದರೆ ಯಾವ್ಯಾವಪ್ಪ? WH ಒಳಗೆ ನಾವು ಈ 9 WH ಪದಗಳನ್ನು ಬಳಸ್ತೀವಿ ಪ್ರಶ್ನೆಯನ್ನು ಮಾಡಲಿಕ್ಕೆ. ಯಾವ್ಯಾವು? ವಾಟ್, ವೇರ್, ವೆನ್, ವಾಯ್, ವಿಚ್, ಹೂ, ಹೂಮ್, ಹೂಸ್, ಹೌ. ಇವೆಲ್ಲವೂ ನಮಗೆ ಕನ್ನಡದಾಗ ಗೊತ್ತು. ವಾಟ್ ಅಂದರೆ ಏನು, ವೇರ್ ಎಲ್ಲಿ, ವೆನ್ ಯಾವಾಗ, ವೈ ಏಕೆ, ವಿಚ್ ಯಾವುದು, ಹೂ ಯಾರು, ಹೂಮ್ ಯಾರಿಗೆ, ಹೂಸ್ ಯಾರದ್ದು, ಹೌ. ಹೌ ಅನ್ನುವುದನ್ನು ನಾವು 2 ರೀತಿ, ಕನ್ನಡದಲ್ಲೇ 2 ಪದಗಳನ್ನು ಬಳಸಲಿಕ್ಕೆ ಹೌ ಅನ್ನೋದನ್ನು ಇಂಗ್ಲೀಷ್ ಒಳಗೆ ಒಂದೇ ಪದವನ್ನು ಬಳಸ್ತೀವಿ. ಹೌ ಅಂದರೆ ಹೇಗೆ ಮತ್ತು ಎಷ್ಟು. ಹೇಗೆ ಮತ್ತು ಎಷ್ಟು ಅನ್ನುವುದಕ್ಕಾಗಿ ನಾವು ಹೌ ಅನ್ನುವುದನ್ನು ಬಳಸ್ತೀವಿ. ಇವು 9 ಏನಪ್ಪ ಅಂದರೆ ಪದಗಳನ್ನು ಬಳಕೆ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತೀವಿ. ಇನ್ನು ಅದಕ್ಕೆ ಉದಾಹರಣೆಗಳನ್ನು ನಾವಿಲ್ಲಿ ನೋಡೋಣ. ಹೂ ಈಸ್ ಅ ಶಕುಂತಲಾ ದೇವಿ, ವೈ ಆರ್ ಯು ಲಾಫಿಂಗ್, ವಾಟ್ ಈಸ್ ಯುವರ್ ನೇಮ್, ಹೂಸ್ ಪೆನ್ ಈಸ್ ದಿಸ್, ಡೂ ಯು ನೋ ಬೇಸಿಕ್ ಇಂಗ್ಲೀಷ್. ಸಿ ಹಿಯರ್, ಡೂ ಯು ನೋ ಬೇಸಿಕ್ ಇಂಗ್ಲೀಷ್, ಈಸ್ ಇಟ್ ಈಸಿ. ಇವು ಎಸ್ ಆರ್ ನೋ ಕ್ವಶನ್ಸ್ ಇವೆಲ್ಲ. ಹ್ಯಾವ್ ಯು ಸೀನ್ ದ ಮೂವಿ. ಇಲ್ಲಿ ಏನಾಗುತ್ತೆ ಅಂದರೆ ಈ 3 ಏನೋ ಪ್ರಶ್ನಾರ್ಥಕಗಳದಾವೋ ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಕೇವಲ ಎಸ್ ಆರ್ ನೋ ಅನ್ನೋದರ ಮೂಲಕ ಉತ್ತರವನ್ನು ಕೊಡ್ತೀವಿ. ಅದಕ್ಕೆ ಇವುಗಳನ್ನು ನಾವೇನಂತೀವಿ ಅಂದರೆ ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ಡೂ ಯು ನೋ ಬೇಸಿಕ್ ಇಂಗ್ಲೀಷ್. ಬೇಸಿಕ್ ಇಂಗ್ಲೀಷ್ ನಿಮಗೆ ಗೊತ್ತೈತೇನೋ? ಗೊತ್ತಿದ್ರೆ ಎಸ್, ಗೊತ್ತಿಲ್ಲ ಅಂದರೆ ನೋ. ಈಸ್ ಇಟ್ ಈಸಿ. ಈಸಿ ಐತನಪ್ಪ ಏನೋ ಒಂದು ವಿಷಯ. ಈಗ ಅದೇ ಒಂದು ಬೇಸಿಕ್ ಇಂಗ್ಲೀಷ್ ಏನಾಯ್ತು, ಇದು ಈಸಿ ಆಯಿತು ಅಥವಾ ಡಿಫಿಕಲ್ಟ್ ಆಯಿತು. ಈಸ್ ಇಟ್ ಈಸಿ ನೀವು ಕಲ್ತಿದ್ರಿ ಅಂದ್ರೆ ಅದು ನಿಮಗೆ ಈಸಿ ಆಕತಿ. ಆಗ ನಿಮ್ಮ ಉತ್ತರ ಏನಪ್ಪ ಅಂದ್ರೆ ಎಸ್. ಕಲ್ತಿಲ್ಲ ಅಂದ್ರೆ ಅದು ನಿಮಗೆ ಡಿಫಿಕಲ್ಟ್ ಆಕತಿ. ಆಗ ನಿಮ್ಮ ಉತ್ತರ ನೋ. ಹ್ಯಾವ್ ಯು ಸೀನ್ ದ ಮೂವಿ. ಯಾವುದೋ ಒಂದು ಫಿಲ್ಮ್ ಇರ್ತತಿ, ಆ ಫಿಲ್ಮ್ ನೀನು ನೋಡಿದೇನಪ್ಪ ಅಂತ ಕೇಳಿದಾಗ ನಿಮ್ಮ ಉತ್ತರ ಹೌದು ಅಥವಾ ಇಲ್ಲ ಅಂತ ಹೇಳಿರ್ತತಿ. ಅದೇ ರೀತಿ ಲಾಸ್ಟ್ನೇದ್ದು ಕ್ವಶನ್ ಟ್ಯಾಗ್ ಅಥವಾ ಟ್ಯಾಗ್ ಕ್ವಶನ್. ಹೀ ಈಸ್ ಸಿಂಗಿಂಗ್, ಅವನು ಹಾಡುತ್ತಿದ್ದಾನೆ.
ಅವನು ಹಾಡುತ್ತಿದ್ದಾನೆ ಅನ್ನುವುದನ್ನು ನಾವೇನು ಮಾಡಬೇಕು, ಇಲ್ಲಿ ಕನ್ಫರ್ಮ್ ಮಾಡಬೇಕು, ನಿಶ್ಚಿತಪಡಿಸ್ಬೇಕು, ನಿಖರಪಡಿಸ್ಬೇಕು. ಏನು ನಿಖರಪಡಿಸುವುದು ಹೆಂಗೆ? ಈಸಂಟ್ ಹಿ, ಹೌದನು ಅಥವಾ ಇಲ್ಲನು ಅನ್ನುವಂತಹ ಒಂದು ಇದನ್ನು ಯೂಸ್ ಮಾಡುವುದ್ರ ಮೂಲಕ ಅಲ್ಲಿ ನಾವು ಅದನ್ನು ಕ್ವಶನ್ ಟ್ಯಾಗ್ ಆಗಿ ಯೂಸ್ ಮಾಡ್ತೀವಿ. ಹೆಲ್ಪಿಂಗ್ ವರ್ಬ ಮತ್ತು ಸಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಜೊತೆಗೆ ಏನು ಮಾಡ್ತೀವಿ, ಅಲ್ಲಿ ನಾಟ್ ಅನ್ನೋದನ್ನು ಬಳಸ್ತೀವಿ. ಯಾವಾಗ ನಾಟ್ ಬಳಸ್ತೀವಿ? ಸೆಂಟೆನ್ಸ್ ಏನಪ್ಪ ಅಂದರೆ ಪಾಸಿಟಿವ್ ಆಗಿತ್ತು ಅಂದರೆ, ಈ ಮೊದಲ ಸೆಂಟೆನ್ಸ್ ಐತಲ್ಲ ಇದು ಪಾಸಿಟಿವ್ ಆಗಿದ್ದಾಗ ನೆಗೆಟಿವ್ ಟ್ಯಾಗನ್ನು ಬಳಸಬೇಕು. ಒಂದು ವೇಳೆ ಇದು ನೆಗೆಟಿವ್ ಸೆಂಟೆನ್ಸ್ ಆಗಿತ್ತು ಅಂದರೆ ನಾವು ಪಾಸಿಟಿವ್ ಟ್ಯಾಗನ್ನು ಬಳಸಬೇಕು. ಸಿ ಈಸ್ ಟೈಪಿಂಗ್, ಈಸಂಟ್ ಸಿ ಟೈಪಿಂಗ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೀವಿ. ಹೌದನು ಅಥವಾ ಇಲ್ಲನು ಅನ್ನುವಂಥದ್ದನ್ನು ಕೇಳ್ತೀವಿ. ವಿ ಆರ್ ನಾಟ್ ಈಟಿಂಗ್ ವಿ ಆರ್ ನಾಟ್ ಈಟಿಂಗ್ ಮ್ಯಾಂಗೋ. ಏನು ನಾವು ಮಾವಿನ ಹಣ್ಣನ್ನು ತಿಂತಾ ಇಲ್ಲ. ಆರ್ ವಿ, ಹೌದನು ನಾವು ತಿಂತಾ ಇದ್ದೀವೇನು ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಾವಲ್ಲಿ ಹಾಕ್ತೀವಿ. ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಪ್ರಶ್ನಾರ್ಥಕ ಒಳಗೆ WH, SR, ನೋ ಮತ್ತು ಕ್ವಶನ್ ಟ್ಯಾಗ್ಗಳನ್ನು ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಟೈಪ್ಸ್ ಆಫ್ sentences. First one is assertive and the second one is interrogative. So remaining imperative and exclamatory sentences we are going to study in our next class. So here we are going to stop our class. ಇಲ್ಲಿಗೆ ನಾವು ನಮ್ಮ ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ. ಸೊ ಯು ನೀಡ್ ಟು ರೈಟ್ ಸಮ್ ಎಕ್ಸಾಂಪಲ್ಸ್ ಫಾರ್ ಅಸರ್ಟಿವ್ ಸೆಂಟೆನ್ಸ್ ವಿಚ್ ಈಸ್ including affirmative and negative sentences, both sentences, affirmative and negative. And also you need to write a interrogative sentence which including WH, SR, no and question tags. Three types of interrogative sentences in your examples, and you need to send those examples to my number and I will check your answers. Okay, so we are going to stop here.